ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿವತ್ತು ಗುರುವಾರ, ಭೀಮನ ಅಮಾವಾಸ್ಯೆ. ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಯಾರೆಲ್ಲ ಗಂಡನಿಗೆ ಪಾತ್ ಪೂಜೆ ಮಾಡಿದ್ದೀರಾ, ಮಹಾಮಂಗಳಾರತಿ ಮಾಡಿದ್ದೀರಾ, ಕಮೆಂಟ್ ಮಾಡಿ ಹೇಳಿ. ನಾನು ಮಾಡಿಲ್ಲ, ಯಾಕಂದರೆ ನನಗೆ ಅಭ್ಯಾಸ ಇಲ್ಲ. ನಾನು ಯಾವ ವರ್ಷವೂ ಮಾಡಿಲ್ಲ. ಹಂಗಾಗಿ ಇವಾಗ ಹೊಸ್ದಾಗಿ ಮಾಡೋಕ್ಕೆ ಹೋದರೆ ಅದೊಂಥರ ವೀಡಿಯೋಗೋಸ್ಕರನೇ ಮಾಡಿದ ಥರ ಅನಿಸುತ್ತೆ. ನಮ್ಮ ಯಜಮಾನ್ರೆ ಆಶ್ಚರ್ಯ ಪಟ್ಬಿಡ್ತಾರೆ ಈಗೇನಾದರೂ ನಾನು ಅದನ್ನೆಲ್ಲ ಮಾಡೋಕ್ಕೆ ಹೋದರೆ. ನನಗೆ ಯಾವಾಗಲೂ ಮಾಡಿ ಅಭ್ಯಾಸನೇ ಇಲ್ಲ. ನಾನೇ ಎಲ್ಲ ನಮ್ಮ ಮನೇಲಿ ಯಾರೂ ಕೂಡ ಅದನ್ನು ಮಾಡಿಲ್ಲ. ಹಾಗಾಗಿ ನಮಗೂ ಅದು ಬಂದಿಲ್ಲ. ಇನ್ನು ಗಂಡನಿಗೆ ಪಾತ್ ಪೂಜೆ ವರ್ಷಕ್ಕೊಂದಿನ ಮಾಡಿಬಿಟ್ಟು ವರ್ಷ ಪೂರ್ತಿ ಅವ್ರ ಜೊತೆ ಜಗಳಗಳು ಆಡ್ಕೊಂಡು ಇರ್ತೀವಿ. ಈ ಥರ ಮಾಡೋದಕ್ಕೆ ವರ್ಷಕ್ಕೊಂದಿನ ಪಾತ್ ಪೂಜೆ ಮಾಡಿ ಅವ್ರ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳೋದ್ರಲ್ಲಿ ಏನು ಗೊತ್ತಿಲ್ಲ ನನಗೆ ಅದರಲ್ಲಿ ಏನಿರುತ್ತೆ ಅಂತ. ಅದು ಬಿಟ್ಟು ಇನ್ನು ಮಾಮೂಲಿಯಾಗಿ ನಾವು ದಿನಾ ಪೂಜೆ ಮಾಡಿದಾಗಲೂ ನಾವು ಕೇಳ್ಕೊಳ್ಳೋದು ಅದನ್ನೇ ಅಲ್ವಾ, ಅವ್ರು ಯಾವತ್ತೂ ಚೆನ್ನಾಗಿರಬೇಕು ಅಂತ. ಹಾಗಾಗಿ ವರ್ಷಕ್ಕೊಂದಿನನೇ ಆಚರಣೆ ಮಾಡಬೇಕು ಅನ್ನೋದೇನಿಲ್ಲ. ಇನ್ನು ಯಾರೆಲ್ಲ ಮಾಡಿದ್ದೀರಾ, ಮಾಡಿರೋರಿಗೆಲ್ಲ ಒಳ್ಳೆಯದಾಗಲಿ. ಕಮೆಂಟ್ ಮಾಡಿ ಹೇಳಿ ಹೆಂಗೆ ಮಾಡಿದ್ರಿ ಏನು ಅಂತ. ನಾನಂತೂ ಮಾಡಿಲ್ಲ. ನನ್ನ ಭೀಮನ ಅಮಾವಾಸ್ಯೆ ಹೆಂಗಿತ್ತು ಅದನ್ನು ನಾನು ಬೆಳಗ್ಗೆಯಿಂದ ಏನೇನು ಮಾಡಿದೆ ಇವತ್ತು ಎಲ್ಲನೂ ವಿಡಿಯೋ ಹಾಕ್ತೀನಿ ನೋಡಿ. ಇನ್ನು ಇವಾಗಲೇ ಟೈಮ್ 1 ಗಂಟೆ ಆಗೋಗಿದೆ. ಇವಾಗ ನಾನು ಮಾತಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ, ವಿಡಿಯೋ ಬೆಳಗ್ಗೆಯಿಂದನೇ ನಾನು ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲನೂ ಇವಾಗ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ನೋಡ್ಕೊಂಬನ್ನಿ ಹೆಂಗಿತ್ತು ಅಂತ. ಹ್ಯಾಪಿ ಭೀಮನ ಅಮಾವಾಸ್ಯೆ ಎಲ್ಲರಿಗೂ. ಇನ್ನು ನಾನು ಗಂಡನಿಗೆ ಪಾತ್ ಪೂಜೆ ಮಾಡಿದ್ರ ಬಗ್ಗೆ ಮಾತಾಡಿದ್ದಕ್ಕೆ ಬೇಜಾರು ಮಾಡ್ಕೊಬೇಡಿ. ಮಾಡಿರೋರೆಲ್ಲರೂ ಮಾಡಬೇಕು. ಅದು ನಿಮ್ಮ ಮನೆಯಲ್ಲಿ ತಲೆತಲಾಂತರದಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ ಆ ಪದ್ಧತಿ ನನಗೆ ಮುಂದುವರಿಸ್ಕೊಂಡು ಹೋಗಬೇಕು. ಮಾಡೋದು ಒಳ್ಳೇದೇನೆ. ನಮ್ಮ ಮನೇಲಿ ಯಾರು ಮಾಡ್ಕೊಂಡು ಬಂದಿದ್ದು ನಾವು ನೋಡೇ ಇಲ್ಲ. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ. ಹಂಗಾಗಿ ನಾನು ಮಾಡಲಿಲ್ಲ ಅಷ್ಟೇನೆ. ಈಗ ಸಡನ್ನಾಗಿ ಮಧ್ಯದಲ್ಲಿ ಏನೋ ವೀಡಿಯೋಗೋಸ್ಕರ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಯಾಕಂದರೆ ಗೊತ್ತಿರೋರೆಲ್ಲರಿಗೂ, ಅಂದರೆ ನನಗೆ ಗೊತ್ತಿರೋರೆಲ್ಲ ನನ್ನ ಫ್ರೆಂಡ್ಸ್ಗಾಗಲಿ ರಿಲೇಷನ್ಸ್ಗಾಗಲಿ ಎಲ್ರಿಗೂ ಗೊತ್ತು ನಾವು ಮಾಡಲ್ಲ ಅಂತ. ಹಾಗಾಗಿ ಈಗ ಹೊಸ್ದಾಗಿ ಅವರೆಲ್ಲ ನನ್ನ ವೀಡಿಯೋಗಳನ್ನು ನೋಡ್ತಾರೆ. ಅವ್ರು ನೋಡಿದ್ರೆ ನನ್ನ ಆಮೇಲೆ ಆಡ್ಕೊತಾರೆ, ಏನು ವೀಡಿಯೋಗೋಸ್ಕರನೇ ಎಲ್ಲನೂ ಮಾಡ್ತಾ ಇದೀಯಾ ಅಂತ. ಹಾಗಾಗಿ ನಾನು ಅದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಾನು ಅದಕ್ಕೆ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಯಜಮಾನ್ರು ಅದನ್ನೆಲ್ಲ ಎಕ್ಸ್ಪೆಕ್ಟು ಮಾಡಲ್ಲ ನನ್ನ ಕಡೆಯಿಂದ ಮಾಡಲೇಬೇಕು ಅನ್ನೋದು. ಹಾಗಾಗಿ ಅದ್ರ ಬಗ್ಗೆ ನಾನು ಹಂಗೆ ಹೇಳಿದ್ದು ಅಷ್ಟೇನೆ. ಮಾಡಿರೋರಿಗೆಲ್ಲನೂ ಒಳ್ಳೆಯದೇನೆ ಮಾಡಿ. ಅದು ಗಂಡನ ಆಯಸ್ಸು ಆರೋಗ್ಯಕ್ಕೋಸ್ಕರನೇ ಮಾಡೋದಲ್ವಾ, ಮಾಡಬೇಕು. ಇನ್ನಿವತ್ತು ಬೆಳಗ್ಗೆ ಬೇಗನೆ ಎದ್ದು ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನಿವತ್ತು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು. ಎಲ್ಲನೂ ಚೇಂಜ್ ಮಾಡಿದ್ದೀನಿ. ಮನೆಯೆಲ್ಲ ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಆಚೆ ಕೂಡ ಮೆಟ್ಲು ಮೇಲಿಂದ ಎಲ್ಲ ನೀರು ಹಾಕಿ ತೊಳೆದು ಮಾಪಲ್ಲಿ ಒರೆಸ್ಕೊಂಡು ಈಗ ರಂಗೋಲಿ ಹಾಕ್ಕೊತಾ ಇರೋದು. ಇವತ್ತಿನ ರಂಗೋಲಿನೂ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಬುಕ್ಕಲ್ಲಿ ಬರೆದು ಇಟ್ಕೊಂಡಿದ್ದೆ. ಇವತ್ತು ಅದನ್ನೇ ಟ್ರೈ ಮಾಡ್ತಾ ಇರೋದು. ನಿಜವಾಗ್ಲೂ ರಂಗೋಲಿ ನಂಗೆ ಸಖತ್ ಇಷ್ಟ ಆಯಿತು. ಚೆನ್ನಾಗಿದೆ ರಂಗೋಲಿ. ನೋಡಿ ನೀವು ಯಾರಾದರೂ ಟ್ರೈ ಮಾಡೋ ಥರ ಇದ್ದರೆ ಮಾಡಿ. ರಂಗೋಲಿಗೆ ಬಣ್ಣ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ತೊಗೊಂಬಂದಿಲ್ಲ ಅಂತ ಹೇಳಿದ್ನಲ್ಲ, ತೊಗೊಂಬಂದು ಇಟ್ಕೊತೀನಿ ಬಣ್ಣ ಇನ್ಮೇಲೆ. ತೊಗೊಂಬರ್ಬೇಕು ಹಬ್ಬಕ್ಕೆ. ಎಲ್ಲ ಐಟಮ್ಸು ಇನ್ನೂ ಪರ್ಚೇಸ್ ಮಾಡೋದಿದೆ ನಂದು. ಆವಾಗ ಎಲ್ಲನೂ ಒಂದೇ ಸಲ ತೊಗೊಂಬಂದು ಇಟ್ಕೊಂಬಿಡ್ತೀನಿ. ಬಣ್ಣ ಹಾಕಿದಾಗ ಅದು ನೋಡೋದಕ್ಕೆ ಇನ್ನೂ ಒಂದು ಲುಕ್ಕು ಚೆನ್ನಾಗಿ ಕಾಣುತ್ತೆ. ಇನ್ನು ರಂಗೋಲಿ ಎಲ್ಲ ಹಾಕಾದ್ಮೇಲೆ ನಾನು ಇನ್ನು ಬೇರೆ ಕೆಲಸಗಳ್ನೆಲ್ಲ ಮಾಡಿಕೊಂಡೆ. ಇನ್ನು ಆ ಕೆಲಸಗಳ್ನೆಲ್ಲ ನಾನು ಇವತ್ತು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ನಾರ್ಮಲಾಗಿ ಡೈಲಿ ತೋರಿಸ್ತಾನೆ ಇರ್ತೀನಲ್ವ, ಹಾಗಾಗಿ ಇವತ್ತು ರಂಗೋಲಿನ ತೋರಿಸ್ಬೇಕು ಅಂತಲೇ ನಾನು ಬೇರೆ ವೀಡಿಯೋಗಳನ್ನ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಅದನ್ನು ತೋರಿಸ್ತಾ ಕೂತ್ಕೊಂಡ್ರೆ ಲೆಂತ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಇನ್ನು ತುಳಸಿ ಗಿಡದ ಹತ್ರನೂ ನಾನೊಂದು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡೆ. ಇದು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೇನೆ. ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು ರಂಗೋಲಿ. ಹಾಗಾಗಿ ಇದನ್ನು ಇವತ್ತು ತುಳಸಿ ಗಿಡದ ಹತ್ರ ಹಾಕಿದ್ದೀನಿ. ಇನ್ನು ರಂಗೋಲಿ ಎಲ್ಲ ಬಿಡಿಸಿ ಆದಮೇಲೆ ನಾನು ಮನೆ ಒಳಗಡೆನೂ ಕ್ಲೀನ್ ಮಾಡಿಕೊಂಡೆ. ಮನೆಯೆಲ್ಲ ಒರೆಸಿ ಎಲ್ಲ ನೀರು ಕಾಯಿಸಿ ಸ್ನಾನನೂ ಎಲ್ಲ ಮುಗಿಸ್ಕೊಂಬಿಟ್ಟೆ. ಇನ್ನು ಸ್ನಾನ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆದೆ. ಇನ್ನು ನಾನು ನೆನ್ನೆನೇ ನೀರಿಗೆ ಹಾಕಿ ಇಟ್ಟಿದ್ದ ರೋಸ್‌ನೇ ನಾನು ಮತ್ತೆ ಇವತ್ತು ಮುಡ್ಕೊಂಡಿದ್ದೀನಿ. ನನಗೆ ಅಷ್ಟು ಇಷ್ಟ ಆಗುತ್ತೆ. ಎಷ್ಟು ಫ್ರೆಶ್ ಆಗಿದೆ ರೋಸ್ ನೋಡಿ ನೀರಲ್ಲಿ ಹಾಕಿ ಇಟ್ಟಮೇಲೆ. ಅದು ಒಂದೇ ದಿನಕ್ಕೆ ಬಾಡೋಯ್ತು ಅಂತ ನಾನು ಬಿಸಾಕಕ್ಕೆ ಹೋಗಲ್ಲ. ಹಿಂಗೆ ನೀರಲ್ಲಿ ಹಾಕಿಬಿಟ್ಟು ಒಂದಿನ, ಒಂದು 2 ದಿನ ಆದರೂ ಮುಡ್ಕೊತೀನಿ ಆ ಹೂವನ್ನ. ಇನ್ನು ನಾನು ರೆಡಿಯಾಗಿ ಆದಮೇಲೆ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು. ಇನ್ನು ಇವತ್ತು ನಾನು ಪೂಜೆ ಐಟಮ್ಸ್ನೆಲ್ಲ ತೊಳಿಬೇಕು. ಫುಲ್ಲು ದೇವ್ರ ಗುಡಿನ ಕ್ಲೀನ್ ಮಾಡಬೇಕು. ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಮಾಡ್ಕೊತಾ ಇದ್ದೀನಿ.
ಇನ್ನಿವತ್ತು ಹಾಕ್ಕೊಂಡಿರೋ ಟಾಪ್ ನಾನು ಮೊನ್ನೆ ಮಾರ್ಕೆಟ್‌ಗೆ ಹೋದಾಗ ತೊಗೊಂಬಂದಿದ್ದು 300 ರುಪೀಸು ಅಂತ ಹೇಳಿದ್ನಲ್ವಾ ಅದೇನೇನೆ. ಕಲ್ಲರ್ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ಟಾಪ್ ಕೂಡ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಅದನ್ನು ಸ್ವಲ್ಪ ಸ್ಟಿಚ್ ಮಾಡಬೇಕಾಗಿತ್ತು ಸೈಡಲ್ಲಿ. ಎಮ್ ಸೈಜೇ ತಗೊಂಡಿದ್ದೆ, ಆದರೂ ಅದು ನನಗೆ ಸ್ವಲ್ಪ ಲೂಸೇನೇನೆ. ಅದು ಸ್ಟಿಚ್ ಮಾಡೋಣ ಅಂತ ಕೇಳಿದ್ದಕ್ಕೆ ನಮ್ಮ ಅಮ್ಮನಿಗೆ ಆಗಲ್ಲ, ಅದು ನೀಡ್ಲ್ ಕಟ್ ಆಗುತ್ತೆ, ಯಾಕಂದರೆ ಡಿಸೈನ್ ಇದೆ, ಅದು ನೀಡ್ಲಿಗೆ ಸಿಕ್ಕಾಕೊಳ್ಳುತ್ತೆ, ಹಾಗೆ ಹಾಕೋ ಪರವಾಗಿಲ್ಲ ಅಂತಂದರು. ಹಾಗೆ ಹಾಕ್ಕೊಂಡೆ, ಅದಕ್ಕೆ ಸ್ವಲ್ಪ ಲೂಸಾಗಿ ಕಾಣಿಸ್ತಾ ಇದೆ. ಆದ್ರೂ ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ ಟಾಪು. ಹೆಂಗಿದೆ ಅಂತ ಹೇಳಿ, ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಇನ್ನು ನಾನಿವಾಗ ದೇವ್ರ ಹಾಡು ಹಾಕ್ಬಿಟ್ಟು, ನನಗೆ ದೇವ್ರ ಹಾಡು ಓಡ್ತಾ ಇದ್ರೇನೇ ಇಂಟ್ರೆಸ್ಟ್ ಬರುತ್ತೆ ದೇವ್ರ ಗುಡಿನ ಕ್ಲೀನ್ ಮಾಡೋದಕ್ಕೆ. ಅದೊಂದೇ ಅಂತಲ್ಲ, ನನಗೆ ಏನು ಕೆಲಸ ಮಾಡೋವಾಗಲೂ ಅಷ್ಟೇನೆ, ನಂಗೆ ಟಿ ವಿಲಿ ಹಾಡು ಹಾಕ್ಬಿಟ್ಟೆ ನಾನು ಕೆಲಸ ಮಾಡ್ಕೊಳ್ಳೋದು. ನನಗದು ಓಡ್ತಾ ಇದ್ದರೆ ಏನೋ ಒಂದು ಯಾರೋ ಇದ್ದಾರೆ ಮನೇಲಿ ಮಾತಾಡ್ತಾ ಇದ್ದಾರೆ ಅನ್ನೋ ಥರ. ಹಾಗಾಗಿ ಅದನ್ನು ಹಾಕ್ಕೊಂಡು ನಾನು ಕೆಲಸ ಮಾಡ್ತಾ ಇರ್ತೀನಿ. ಇನ್ನಿವಾಗ ಪೂಜೆ ಮಾಡೋವಾಗ ಮಾತ್ರ ದೇವ್ರ ಹಾಡುಗಳೇ ಓಡ್ತಾ ಇರಬೇಕು. ಹಾಗಾಗಿ ದೇವ್ರ ಹಾಡುಗಳ್ನ ಹಾಕ್ಬಿಟ್ಟು ಇನ್ನು ದೇವ್ರ ಗುಡಿನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು. ಇನ್ನು ದೇವ್ರ ಗುಡಿನೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇನ್ನು ನಾನು ಪೂಜೆ ಸಾಮಾನೆಲ್ಲ ತೊಳ್ಕೊಂಡೆ. ಎಲ್ಲನೂ ನೀಟಾಗಿ ತೊಳೆದು ಒಂದ್ಸರಿ ನೀಟಾಗಿ ಬಟ್ಟೆನಲ್ಲಿ ಒರೆಸ್ಬಿಡ್ತೀನಿ. ಯಾವಾಗಲೂ ಹೇಳೋ ಥರನೇ ನೀಟಾಗಿ ಒಂದ್ಸರಿ ಬಟ್ಟೆಲಿ ಒರೆಸ್ಕೊಂಬಿಟ್ರೆ ನೀರಿನ ಕಲೆ ಇಲ್ಲದೆ ಇರೋ ಥರ ಚೆನ್ನಾಗಿರುತ್ತೆ, ಕ್ಲೀನಾಗಿರುತ್ತೆ ಪೂಜೆ ಐಟಮ್ಸು ಅಂತ. ಇನ್ನು ಎಲ್ಲ ತೊಳೆದು ಇಟ್ಕೊಂಡಾದ್ಮೇಲೆ ದೇವ್ರ ಫೋಟೋಗಳ್ನು ಎಲ್ಲ ಒರೆಸ್ಕೊಂಡು ಎಲ್ಲದಕ್ಕೂ ಗಂಧ ಕುಂಕುಮ ಎಲ್ಲ ಇಡಬೇಕಾಗಿತ್ತು. ಇನ್ನು ನಾನಿವತ್ತು ಗಂಧ ಕಲಸೋವಾಗ ಜೊತೆಯಲ್ಲಿ ಜವೆದ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಇದು ತುಂಬ ಒಳ್ಳೆಯದು. ದೇವ್ರ ಫೋಟೋಗಳಿಗೆ ಕುಂಕುಮ ಇಡೋದಕ್ಕಾಗಲಿ ಅಥವಾ ದೇವ್ರ ಗುಡಿನ ಕ್ಲೀನ್ ಮಾಡೋದಕ್ಕೆ, ದೇವ್ರ ಫೋಟೋಗಳು ಒರೆಸ್ಕೊಳ್ಳೋದಕ್ಕೆ ಯಾವುದಕ್ಕಾದ್ರೂ ಸರಿ ಇದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಮನೆಯಲ್ಲಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು, ಲಕ್ಷ್ಮಿ ಅಟ್ರಾಕ್ಷನ್ ಆಗತ್ತೆ ಅಂತ ಹೇಳ್ತಾರೆ. ನನಗಂತೂ ನಿಜವಾಗ್ಲೂ ವರ್ಕ್ ಆಗಿದೆ ಅದು. ನಾನೊಂದು 2 ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಏನು ಅಂತ ಇದೇನಿಲ್ಲ, ನನಗೆ ಒಳ್ಳೆಯದೇ ಆಗ್ತಾ ಇದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಯಾರಾದರೂ ಇನ್ನೂ ತೊಗೊಂಬಂದಿಲ್ಲ ಅಂತಂದರೆ ಅದನ್ನು ನಿಜವಾಗ್ಲೂ ತೊಗೊಂಬನ್ನಿ, ಒಳ್ಳೆಯದು ಅದು ಮನೇಲಿ ಇಟ್ಕೊಂಡ್ರೆ ಜವಾದ್ ಪೌಡ್ರನ್ನ. ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇರೋದು. ನಾನಿವತ್ತು ದೇವ್ರಿಗೆ ಗಂಧ ಕಲಸೋವಾಗ ಅದ್ರ ಜೊತೇಲಿ ಒಂದು ಚಿಟಿಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ದೇವ್ರ ಫೋಟೋಗಳಿಗೆಲ್ಲ ಗಂಧ ಕುಂಕುಮ ಇಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಅದನ್ನು ಸಾಂಬ್ರಾಣಿ ಹಾಕೋವಾಗ ಅದಕ್ಕೆ ಕೂಡ ಒಂದು ಚಿಟಿಕೆ ಹಾಕ್ಕೊತಾ ಇದ್ದೀನಿ. ತುಂಬ ಒಳ್ಳೆಯದು ಅದು, ಹಾಕಬೇಕು ಸಾಂಬ್ರಾಣಿ ಹಾಕೋವಾಗ. ಅದರಲ್ಲೂ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸಾಂಬ್ರಾಣಿ ಹಾಕೋದು ಒಳ್ಳೆಯದು ಮನೆಯಲ್ಲಿ. ಎಲ್ಲರೂ ಅಂದರೆ ಕೆಲವರು ಬೇರೆ ಬೇರೆ ಥರ ಎಲ್ಲ ಹಾಕ್ತಾರೆ ಸಾಂಬ್ರಾಣಿಗಳನ್ನ. ನಾನು ಆ ಥರ ಎಲ್ಲ ಇನ್ನೂ ಟ್ರೈ ಮಾಡಿಲ್ಲ. ನಾನು ಮಾಮೂಲಿಯಾಗಿ ಅಂಗಡಿನಲ್ಲೇ ಸಿಗುತ್ತಲ್ವ ರೆಡಿಮೇಡ್ ಸಾಂಬ್ರಾಣಿ, ಅದನ್ನೇ ಯೂಸ್ ಮಾಡ್ತೀನಿ. ಅದನ್ನು ಹಾಕೋವಾಗ ಸಾಂಬ್ರಾಣಿನ ಅದ್ರ ಜೊತೇಲಿ ನಾನು ಬಿಳಿ ಸಾಸಿವೆ ಹಾಕ್ತಾಯಿದ್ದೆ ಯಾವಾಗಲೂ. ಬಿಳಿ ಸಾಸಿವೆ ಮತ್ತು ಎಕ್ಸ್ಟ್ರಾ ಸಾಂಬ್ರಾಣಿ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ನಮ್ಮಮ್ಮ, ಅದನ್ನು ಹಾಕ್ತಾಯಿದ್ದೆ. ಅದ್ರ ಜೊತೇಲಿ ಇವತ್ತು ಜವಾದ್ ಪೌಡ್ರನ್ನು ಕೂಡ ಒಂದು ಚಿಟಿಕೆ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಾಂಬ್ರಾಣಿ ಹಾಕೋವಾಗ ಮತ್ತು ದೀಪದಲ್ಲಿ ಕೂಡ ಹಾಕಬೇಕು ಒಂದೊಂದು ಚಿಟಿಕೆ ಅಷ್ಟು. ತುಂಬಾ ಒಳ್ಳೆಯದು ಮನೆಗೆ ಅದು. ಅದಿದ್ದರೆ ಮನೆಯಲ್ಲಿ ತುಂಬಾ ಒಳ್ಳೆಯದು. ಹಾಗಾಗಿ ತಂದು ಇಟ್ಕೊಳ್ಳಿ, ಯಾರಾದರೂ ತೊಗೊಂಬಂದಿಲ್ಲ ಅಂತಂದರೆ ತೊಗೊಂಬಂದು ಇಟ್ಕೊಳ್ಳಿ ಅದನ್ನು.
ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡಿ ದೇವ್ರ ಪೂಜೆನೂ ಮಾಡಿಕೊಂಡೆ. ದೇವ್ರ ಪೂಜೆ ಮಾಡಿ ಮನೆಯಲ್ಲೂ ಸಾಂಬ್ರಾಣಿ ಎಲ್ಲ ಹಾಕಿದ್ದೀನಿ ಇವತ್ತು. ಹಾಕಬೇಕು, ಅಮಾವಾಸ್ಯೆ ದಿನ ಆದರೂ ವಾರಕ್ಕೆ ಒಂದಿನ ಆದರೂ ಮನೇಲಿ ಸಾಂಬ್ರಾಣಿ ಹಾಕೋದು ತುಂಬಾ ಒಳ್ಳೆಯದು. ಡೈಲಿ ಹಾಕದೇ ಇದ್ದರೆ ಪರವಾಗಿಲ್ಲ, ವಾರಕ್ಕೆ ಒಂದಿನ, ಆಮೇಲೆ ಹುಣ್ಣಿಮೆ ಅಮಾವಾಸ್ಯೆ ಇಂಥ ದಿನಗಳಲ್ಲಿ ಹಾಕಬೇಕು ಸಾಂಬ್ರಾಣಿ ಮನೆಯಲ್ಲಿ. ಏನಾದರೂ ನೆಗೆಟಿವ್ ಎನರ್ಜಿಗಳು ಇದ್ದೇ ಇರುತ್ತೆ, ಇಲ್ಲ ಅಂತ ನಾವು ಹೇಳೋಕ್ಕೆ ಆಗಲ್ಲ. ಎಷ್ಟೇ ಮನೇಲಿ ಪೂಜೆ ಮಾಡಲಿ ಏನೇ ಮಾಡಲಿ ನೆಗೆಟಿವ್ ಎನರ್ಜಿ ಅನ್ನೋದು ಇದ್ದೇ ಇರುತ್ತೆ, ಬರ್ತಾನೆ ಇರುತ್ತೆ. ಹಂಗೆ ಹಾಕೋದ್ರಿಂದ ಅದು ಹೋಗುತ್ತೆ ಅಂತ ಒಂದು ಫೀಲಿಂಗ್ ಅಷ್ಟೇ ನಮಗೆ. ಹಾಕಿದ್ಮೇಲೆ ಏನೋ ಒಂದು ಸಮಾಧಾನ ಅನಿಸುತ್ತೆ, ಪಾಸಿಟಿವ್ ಅಂತ ಅನಿಸುತ್ತೆ, ಇವತ್ತೇನೋ ಒಂದು ಒಳ್ಳೇದಾಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಎಲ್ಲ ನಮ್ಮ ಮೈಂಡ್ಸೆಟ್ ಅಷ್ಟೇನೆ, ನಾವು ಹೆಂಗೆ ಅನ್ಕೊತೀವಿ ಹಂಗಿರುತ್ತೆ. ಹಾಗಾಗಿ ನಾನು ಕೂಡ ಸಾಂಬ್ರಾಣಿ ಎಲ್ಲ ಹಾಕ್ತೀನಿ. ತೀರಾ ಇದರಲ್ಲಿ ಮೂಢನಂಬಿಕೆ ಇದು ಮಾಡಿದ್ರೇ ಹಿಂಗಾಗತ್ತೆ ಅನ್ನೋದೆಲ್ಲ ಏನಿಲ್ಲ. ಅಷ್ಟೊಂದೆಲ್ಲ ನಾನು ಡೀಪಾಗೆಲ್ಲ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಹಾಕಬೇಕು, ಹಾಕ್ತೀನಿ ಅಷ್ಟೇನೆ ಸಾಂಬ್ರಾಣಿನ ಅಮಾವಾಸ್ಯೆ ದಿನ ಅಥವಾ ವಾರಕ್ಕೆ ಒಂದಿನ ಆ ಥರ. ಈ ಥರ ಇವತ್ತು ಮಾಡಿಕೊಂಡು ಇನ್ನು ನಾವು ಮನೇಲೂ ಪೂಜೆ ಮುಗಿದ್ಮೇಲೆ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ಮನೆ ಹತ್ರನೇ ಇದ್ದಿದ್ದ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇನ್ನಿವತ್ತು ದೇವರ ನೈವೇದ್ಯಕ್ಕೆ ಅಂತೇಳಿ ಸ್ವೀಟ್ ಪೊಂಗಲ್ ಮಾಡ್ಕೊಂಡಿದ್ದು. ಇನ್ನು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ರು, ಅರ್ಜೆಂಟಾಗಿ ಆಗುತ್ತೆ ಅಂತ. ಇನ್ನಿವತ್ತು ಇದೇ ನಮ್ಮ ಮನೇಲಿ ಮಾಡಿರೋ ಸ್ವೀಟು, ಇಷ್ಟೇ ಮಾಡಿದ್ದಿದ್ದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇನ್ನಿವತ್ತು ಶುಕ್ರವಾರ. ನಿನ್ನೆ ನಾನು ಮಧ್ಯಾಹ್ನದ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಗಲೇ ಇವತ್ತು ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಪೂಜೆನೂ ಮಾಡಿಬಿಟ್ಟಿದ್ದೀನಿ ದೇವರಿಗೆ. ಇನ್ನಿವಾಗ ತಿಂಡಿ ಮಾಡಬೇಕು. ಒಂದು ಈಸಿಯಾಗಿರೋ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಆ ರೆಸಿಪಿ ನಿಮ್ಮ ಹತ್ರ ತೋರಿಸೋಣ, ಅಂದರೆ ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಎಲ್ಲನೂ ರೆಡಿ ಮಾಡ್ಕೊತೀನಿ. ಅದಕ್ಕೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಅನ್ನ ರೆಡಿ ಇತ್ತು ಅಂತಂದರೆ 5 ನಿಮಿಷದಲ್ಲಿ ಗೊಜ್ಜು ರೆಡಿ ಆಗಿಬಿಡುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಹೇಳಿದೆ, ನಮ್ಮಮ್ಮ ಮಾಡ್ತಾಯಿದ್ರು, ನಾನು ವೀಡಿಯೋ ಮಾಡೋಷ್ಟೊತ್ತಿಗೆ ಅವರಾಗಲೇ ಒಗ್ಗರಣೆ ಮಾಡಿಬಿಟ್ಟಿದ್ರು ಅಂತ. ಅದೇ ರೆಸಿಪಿನ ಇವತ್ತು ಟ್ರೈ ಮಾಡ್ತಾ ಇರೋದು ನಾನು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನನಗಂತೂ ಇವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಇವಾಗ ನಾನು ಅದನ್ನು ರೆಡಿ ಮಾಡ್ಕೊತೀನಿ. ರೆಡಿ ಮಾಡಿಕೊಂಡು ನಿಮಗೂ ಹಂಗೆ ವೀಡಿಯೋನ ತೋರಿಸ್ತೀನಿ, ಅಂದರೆ ರೆಸಿಪಿನ ಶೇರ್ ಮಾಡ್ಕೊತೀನಿ. ಬೆಳಗ್ಗೆ ಹೆಂಗೆಂಗೋ ಆಗ್ತಾಯಿದೆ ನನಗೆ. ಇನ್ನು ತುಂಬ ಜನ ಇವತ್ತೇ ಶ್ರಾವಣದ ಮೊದಲನೇ ಶುಕ್ರವಾರ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇವತ್ತು ಮೊದಲನೇ ಶುಕ್ರವಾರ ಅಲ್ಲ, ಇವತ್ತು ಪಾಡ್ಯಮಿ ಅಷ್ಟೇ. ಅಮಾವಾಸ್ಯೆ ಆಗಿದ್ದು ನೆಕ್ಸ್ಟ್ ದಿನ ಬರೋದು ಪಾಡ್ಯಮಿ. ನಾಳೆಯಿಂದ ಫಸ್ಟು ಶನಿವಾರ ಸ್ಟಾರ್ಟ್ ಆಗೋದು. ನೆಕ್ಸ್ಟ್ ಶುಕ್ರವಾರ ಬರುತ್ತಲ್ಲ ಅದು ಮೊದಲನೇ ಶುಕ್ರವಾರ. 1ನೇ ತಾರೀಕು ಬರುತ್ತಲ್ವ, ಅದು ಮೊದಲನೇ ಶುಕ್ರವಾರ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಕೆಲವರು ಇವತ್ತು ಫಸ್ಟ್ ಶುಕ್ರವಾರ 1ನೇ ತಾರೀಕೆ ಹಬ್ಬ ಅಲ್ವಾ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಕ್ಯಾಲೆಂಡ್ರಲ್ಲಿ ಕೂಡ ಹಂಗೆ ಕೊಟ್ಟಿದ್ದಾರೆ ಕೆಲವರಿಗೆ. ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಕರೆಕ್ಟಾಗೆ ಕೊಟ್ಟಿದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇವತ್ತು ಮೊದಲನೇ ಶುಕ್ರವಾರ ಅಲ್ಲ, ಇವತ್ತು ಪಾಡ್ಯಮಿ. ನೆಕ್ಸ್ಟ್ ಶುಕ್ರವಾರ ಬರುತ್ತಲ್ವ, ಅದು ಮೊದಲನೇ ಶುಕ್ರವಾರ 1ನೇ ತಾರೀಕು. 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇರೋದು. ಕನ್ಫ್ಯೂಸ್ ಮಾಡ್ಕೊಬೇಡಿ. ಬನ್ನಿ ಈಗ ರೆಸಿಪಿ ನೋಡೋಣ. ನಾನು ಯಾಕೆ ಇವಾಗ ಇದ್ರ ಬಗ್ಗೆ ಹೇಳಿದೆ ಅಂತಂದರೆ, ನಮ್ಮ ಮನೆಗೆ ಬರ್ತಿರ್ತಾರೆ ಬಟ್ಟೆ ಕೊಡೋದಕ್ಕೆಲ್ಲ ಹೆಂಗಸ್ರುಗಳು. ಅವ್ರು ಹಿಂಗೆ ಮಾತಾಡ್ಕೊತಿರ್ತಾರಲ್ವ, ಅವ್ರು ಹೇಳ್ತಾ ಇದ್ರು ಅವ್ರಿಗೆ ಕನ್ಫ್ಯೂಸ್ ಆಗಿತ್ತು, ಇವತ್ತಾ ನೆಕ್ಸ್ಟ್ ವಾರನಾ ಅದ್ರ ನೆಕ್ಸ್ಟ್ ವಾರನಾ ಅಂತ. ಹಾಗಾಗಿ ನಾನು ಅದನ್ನು ಕೇಳಿಸ್ಕೊಂಡಿದ್ನಲ್ವ, ಅದಕ್ಕೆ ನಾನು ಇದರಲ್ಲಿ ಹೇಳ್ತಾ ಇರೋದು. ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಕೂಡ ಹಂಗೆ ಕೊಟ್ಟಿದ್ದಾರಂತೆ. ಅವ್ರು ಅದನ್ನೇ ಹೇಳ್ತಿದ್ರು, ಕ್ಯಾಲೆಂಡ್ರಲ್ಲಿ ಕೂಡ ಹಂಗೆ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಅದಕ್ಕೆ ನಾನು ಹೇಳಿದೆ, ಕ್ಯಾಲೆಂಡ್ರಲ್ಲಿ ಕೊಟ್ಟಿರೋದು ಕೆಲವೊಂದು ಸರಿ ಮಿಸ್ಟೇಕ್ ಆಗಿರ್ಬೋದು, ಆದರೆ ಅದು ಕರೆಕ್ಟ್ ಅಲ್ಲ. ಫಸ್ಟು ಅಮಾವಾಸ್ಯೆ ಕಳೆದ್ಮೇಲೆ ಬರೋ ಮಾರನೇ ದಿನ ಅದು ಪಾಡ್ಯಮಿನೇ ಬರೋದು, ಅದು ಫಸ್ಟು ಶುಕ್ರವಾರ ಆಗೋದೇ ಇಲ್ಲ. ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಬೇಡಿ. ಇದು ಶುಕ್ರವಾರ ಫಸ್ಟ್ ಶುಕ್ರವಾರ ಇದಲ್ಲ, ನೆಕ್ಸ್ಟ್ ಬರೋ ಶುಕ್ರವಾರನೇ ಫಸ್ಟ್ ಶುಕ್ರವಾರ ಅಂತ ಹೇಳಿದೆ. ಅದಕ್ಕೆ ನಾನು ವೀಡಿಯೋದಲ್ಲೂ ಹೇಳ್ತಾ ಇರೋದು, ಯಾರಿಗಾದ್ರೂ ಕನ್ಫ್ಯೂಷನ್ ಇದ್ದರೆ ಅಕಸ್ಮಾತ್ ಕ್ಲಿಯರ್ ಆಗುತ್ತೆ ಅಂತ. ಈ ವಾರ ಏನು ಇದು ಮಾಡ್ಕೊಳಕ್ಕೆ ಹೋಗಬೇಡಿ ಕನ್ಫ್ಯೂಸ್ನ. ನೆಕ್ಸ್ಟ್ ವಾರದಿಂದ ಅದು ನೆಕ್ಸ್ಟು ಫಸ್ಟು ಶುಕ್ರವಾರ ಬರುತ್ತೆ, ಅದ್ರ ನೆಕ್ಸ್ಟ್ ವಾರ ಹಬ್ಬ ಬರುತ್ತೆ. ಇನ್ನು ನಾನು ತಿಂಡಿಗೆ ಅಂತೇಳಿ ಕ್ಯಾಪ್ಸಿಕಮ್ ರೈಸ್ನ ಮಾಡ್ಕೊತಾ ಇರೋದು ಇವತ್ತು. ನೋಡಿ, ಅನ್ನ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಕ್ಯಾಪ್ಸಿಕಮ್ ರೈಸ್ಗೆ ಅಂತ ನಾನು ಇಷ್ಟು ಐಟಮ್ಸ್ನ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಜಾರ್ಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಜೊತೆಲಿ ಒಂದು 3 ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದಿಷ್ಟೇ ರುಬ್ಬೋದಕ್ಕೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಬೇಕು. ಇನ್ನು ಇದಕ್ಕೆ ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಅಥವಾ ಚಕ್ಕೆ ಲವಂಗ ಇವೆಲ್ಲ ಏನೂ ಬೇಕಾಗಿಲ್ಲ. ಇನ್ನು ಬಾಣಲಿ ಇಟ್ಕೊಂಡು ನಾನು
ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಅಷ್ಟು ಬೇಕಾಗುತ್ತೆ ಇದಕ್ಕೆ. ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಸಿಡಿದ ಮೇಲೆ ಕರಿಬೇವು ಹಾಕ್ಕೊತೀನಿ. ಇದಕ್ಕೆ ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಇನ್ನು ಸ್ವಲ್ಪ ಗೋಡಂಬಿ, ನನ್ನ ಹತ್ರ ಸ್ವಲ್ಪನೇ ಇತ್ತು. ಗೋಡಂಬಿ ಇತ್ತು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಾಯಿಗೆ ಸಿಗ್ತಾ ಇದ್ದರೆ. ಇನ್ನು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಮ್ಮಮ್ಮ ಈರುಳ್ಳಿ ಕೂಡ ಹಾಕಬೇಡ ಅಂತಂದರು. ನಾನು ಅದರಲ್ಲಿ ಒಂದು ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡೇ ಇರ್ತೀನಿ ಅಲ್ವಾ, ಮಾಡೋ ಕೆಲಸದಲ್ಲಿ ಏನೋ ಒಂಚೂರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಬಿಟ್ಟಿರ್ತೀನಿ. ಹಂಗಾಗಿ ನಾನು ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿನ, ಆಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಕ್ಯಾಪ್ಸಿಕಮ್ ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಉಪ್ಪು ನೀವು ಅನ್ನಕ್ಕೆ ಉಪ್ಪು ಹಾಕಿ ಮಾಡ್ತೀನಿ ಅನ್ನೋದಾದರೆ ಇದು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನೋಡಿ ಸ್ವಲ್ಪ ನೀವು ಅನ್ನಕ್ಕೆ ಉಪ್ಪು ಜಾಸ್ತಿ ಹಾಕ್ತೀರಾ ಕಡಿಮೆ ಹಾಕ್ತೀರಾ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಗೊಜ್ಜಿಗೆ. ಇನ್ನು ರುಬ್ಬಿಟ್ಕೊಂಡಿದ್ದು ಪೇಸ್ಟ್ನು ಹಾಕ್ಕೊಂಡು, ಕೊತ್ತಂಬರಿ ಪುದೀನ ಪೇಸ್ಟ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು, ಒಂದು ಚಿಟಿಕೆ ಅರಿಶಿನ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಇಷ್ಟೇ ಇದಕ್ಕೆ ಹಾಕಬೇಕಾಗಿರೋದು, ಬೇರೆ ಏನೂ ಬೇಕಾಗಿಲ್ಲ. ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಎಣ್ಣೆ ಬಿಡಬೇಕು ಅದು ಸ್ವಲ್ಪ. ಇನ್ನು ಇದಕ್ಕೆ ಹುಳಿಗೆ ಅಂತೇಳಿ ಏನು ಹಾಕೋದಿಲ್ವ ಅಂತಂದರೆ ಏನೂ ಬೇಕಾಗಿಲ್ಲ. ಕ್ಯಾಪ್ಸಿಕಮಲ್ಲೇ ಹುಳಿ ಅಂಶ ಇರುತ್ತೆ, ಅಷ್ಟೇ ಸಾಕು. ಇದಕ್ಕೆ ಎಕ್ಸ್ಟ್ರಾ ಏನೂ ಹಾಕೋದು ಅವಶ್ಯಕತೆ ಇಲ್ಲ. ಇನ್ನು ಇಷ್ಟು ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ನಾನು ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡು ಅನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅನ್ನನ ಮುಂಚೆನೇ ಮಾಡಿಟ್ಕೊಂಡು ಸ್ವಲ್ಪ ಆರೋದಕ್ಕೆ ಬಿಡಿ, ಆವಾಗ ಅನ್ನ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಉದ್ರುದ್ರಾಗಿರುತ್ತೆ. ಅಷ್ಟೇ, ಬೇಗ ಆಗೋಗ್ಬಿಡುತ್ತೆ. ನೀವು ಅನ್ನ ರೆಡಿ ಇತ್ತು ಅಂತಂದರೆ ಗೊಜ್ಜು ಮಾಡ್ಕೊಳ್ಳೋದು 5 ನಿಮಿಷದ ಕೆಲಸ, ಜಾಸ್ತಿ ಟೈಮೇ ಹಿಡಿಯಲ್ಲ, ಬೇಗನೆ ಆಗೋಗ್ಬಿಡುತ್ತೆ. ಲಂಚ್ ಬಾಕ್ಸ್ಗಾಗಲಿ ಮತ್ತು ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ನಮ್ಮ ಅಮ್ಮಂದು ಓನ್ ರೆಸಿಪಿ. ನನಗೆ ಸಖತ್ ಇಷ್ಟ, ಚೆನ್ನಾಗಿರುತ್ತೆ ಟೇಸ್ಟು ಅಂತ ನಾನು ಅವಾಗವಾಗ ಮಾಡಿಸ್ತಾ ಇರ್ತಿದ್ದೆ. ಇವತ್ತು ನಾನೇ ಟ್ರೈ ಮಾಡಿದ್ದೀನಿ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಗೊತ್ತಿಲ್ಲ ಅನ್ನೋದಾದರೆ ಇದನ್ನು ಟ್ರೈ ಮಾಡಿ. ಇನ್ನಿದು ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇನ್ನು ರೆಸಿಪಿನೂ ನೋಡಿದ್ರಲ್ವಾ, ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಸಿಂಪಲಾಗಿ ಮಾಡೋದು, ಅರ್ಜೆಂಟಾಗಿ ಮಾಡ್ಕೊಬೋದು. ಇನ್ನಿವಾಗ ನಾನು ಕೂಡ ತಿಂಡಿ ಮುಗಿಸ್ಕೊತೀನಿ. ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ, ನನ್ನ ವ್ಲಾಗು ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸರಿ ಮಾಡ್ಕೊತೀನಿ. ಇನ್ನು ಯಾವ ಥರ ವ್ಲಾಗ್ಸ್ ಬೇಕು ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ, ಅಥವಾ ನನಗೇನಾದರೂ ಕ್ವಶನ್ಸ್ ಕೇಳಬೇಕಾ ಅದನ್ನು ಕಮೆಂಟ್ ಮಾಡಿ ಹೇಳಿ, ನಾನು ಅದನ್ನೇ ಒಂದು ವ್ಲಾಗ್ ಮಾಡ್ತೀನಿ. ಇನ್ನು ಇಲ್ಲಿ ತನಕ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹೊಸ್ದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಇಲ್ಲಿ ತನಕ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು. ಕಮೆಂಟ್ಗಳು ಮಾಡಿ, ಲೈಕ್ಸ್ಗಳು ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಮುಂದಕ್ಕೂ. ನೆಕ್ಸ್ಟ್ ಇದೇ ಥರ ವ್ಲಾಗ್ಸ್ಗಳಿನ್ನೂ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.